ಅಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ರಾಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ದರ್ಶನಂಗೆ ದರ್ಪಣ ಈ ಸೀರೀಸ್ ನಲ್ಲಿ ನಾವು ಮತ್ತೊಂದು ವಿಷಯವನ್ನ ತಗೊಂಡು ಬಂದಿದ್ದೀವಿ. ನನ್ನ ಜೊತೆನಲ್ಲಿ ಎಂದಿನ ಹಾಗೆ ಇವತ್ತು ಕೂಡ ಶ್ರೀಯುತ ಕೆ ಗಣೇಶಯ್ಯ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ, ರಾಮಾಯಣ ದರ್ಶನಂನ ನಾವು ತುಂಬಾ ಆಳವಾಗಿ ಅಧ್ಯಯನ ಮಾಡ್ಬೇಕು ಅನ್ಕೊಂಡವರಿಗೆ ಇದೊಂಥರ ಮೊದಲ ಮೆಟ್ಟಿಲು ಅಂತ ಹೇಳ್ಬಹುದು. ಆಳವಾಗಿ ಅಂತ ಹೇಳೋದು ಬೇಡಮ್ಮ, ಪ್ರೀತಿಯಿಂದ ಅಧ್ಯಯನ. ಯಾಕಂದ್ರೆ ನಾನು ಪಂಡಿತನೂ ಅಲ್ಲ, ರಾಮಾಯಣದ ಪಂಡಿತನೂ ಅಲ್ಲ. ರೈಟ್, ಪ್ರೀತಿಯಿಂದ ಅಧ್ಯಯನ ಮಾಡ್ಬೇಕು ಅನ್ಕೊಂಡವರಿಗೆ ನಾವು ಒಂಥರ ಇನ್ವಿಟೇಷನ್ ಕೊಡ್ತಾ ಇದೀವಿ ಅನ್ಕೊಳ್ಬಹುದು. ಸೊ, ಆ ವಿಷಯಕ್ಕೆ ಬಂದಾಗ ಶ್ರೀ ರಾಮಾಯಣ ದರ್ಶನಂನಲ್ಲಿ ರಾಮನ ಪ್ರಕೃತಿ ಪ್ರೀತಿ ಬಗ್ಗೆ ಮಾತಾಡೋದಾದ್ರೆ, ರಾಮನ ಪ್ರಕೃತಿ ಪ್ರೀತಿ ಅಂತಾನೂ ಅನ್ಬಹುದು, ಕುವೆಂಪು ಅವರ ಪ್ರಕೃತಿ ಪ್ರೀತಿನಿ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಪ್ರಕೃತಿ ಪ್ರೀತಿಯ ಕವಿ ಅಂತಾನೆ ಅವರನ್ನ ನಾವು ವರ್ಣಿಸ್ತೀವಿ. ಸೊ, ಶ್ರೀ ರಾಮಾಯಣ ದರ್ಶನಂನ ನೀವು ಮೊದಲೇ ಹೇಳಿದ ಹಾಗೆ ಸಾಕಷ್ಟು ಅಧ್ಯಾಯಗಳನ್ನ ಪ್ರತಿ ಪುಟದಲ್ಲೂ ನಾವು ಪ್ರಕೃತಿಯನ್ನ ಆರಾಧನೆ ಮಾಡೋದು ನೋಡ್ಬೋದು. ಅಷ್ಟೇ ಅಲ್ಲ, ನೀವ್ ಹೇಳಿದಾಗೆ ಶ್ರೀ ರಾಮಾಯಣ ದರ್ಶನಂನಲ್ಲಿ ಪ್ರಕೃತಿ ಪ್ರೀತಿ ಯಾರ್ದು, ರಾಮಂದ, ಸೀತೆದ, ಕುವೆಂಪುದ, ಅದು ಕನ್ಫ್ಯೂಸ್ ಆಗುವಷ್ಟು ನಮ್ಗೆ ಅಲ್ಲಿ ಮಿಳದವಾಗ್ಬಿಡುತ್ತೆ. ಸೊ, ಕುವೆಂಪು ಅವರ ಪ್ರಕೃತಿ ಪ್ರೀತಿ ರಾಮಾಯಣದಲ್ಲಿ ಕಾಣುವ ದರ್ಪಣದಂತೆ ಅಂತ. ಖಂಡಿತ. ಮತ್ತೆ ಬಹುಶಃ ನಾವು ಎರಡು ರೀತಿಯಲ್ಲಿ ನೋಡ್ಬೇಕಂತ, ಒಂದು ಶ್ರೀರಾಮನ ಪಾತ್ರದಲ್ಲಿ ಮತ್ತು ಕವಿಯಾಗಿ ಕೂಡ ಬೇರೆ ಬೇರೆಯಾಗಿ ನಾವು ಇದನ್ನ ಅವಲೋಕಿಸಬಹುದು. ಹಾಗೂ ಬೇರೆ ಪಾತ್ರಗಳನ್ನು, ಉದಾಹರಣೆಗೆ ವಿಶ್ವಾಮಿತ್ರನ ಪಾತ್ರದಲ್ಲೂ ಕೂಡ ನಾವು ಶ್ರೀರಾಮ ಬೆಳೀತಾ ಬೆಳೀತಾ ಪ್ರಕೃತಿಯ ಜೊತೆಗೆ ಒಡನಾಟ ಇತ್ತು ಅಂತ ನಾವು ಹೇಳ್ಬಹುದಾ? ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ವಿಶ್ವಾಮಿತ್ರರು ಅವ್ರನ್ನ ಕರ್ಕೊಂಡು ಹೋಗೋ ಕಾರಣಕ್ಕೆ ಅವ್ರ ಜೊತೆನಲ್ಲಿ ಒಡನಾಟದಲ್ಲಿ ಕಾಡಿನಲ್ಲಿ ಅಲ್ಲಾಡಿದ್ದು, ಮತ್ತೆ ಹಲ್ಲಿ ಜೊತೆ ಶ್ರೀರಾಮ ಬಹಳ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೇನೆ ಕುವೆಂಪು ತಮ್ಮ ಪ್ರಕೃತಿ ಪ್ರೀತಿಯನ್ನ ಆ ಶ್ರೀರಾಮನ ಬಾಲ್ಯ ಜೀವನದಲ್ಲಿ ತುಂಬಿಟ್ಟಿದ್ದಾರೆ. ನಾನು ಇವಾಗಲೇ ಒಂದು ನಮ್ಮ ಸೀರಿಯಲ್ ಬಂದಿರ್ಬೇಕದು, ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನೆ ರಾಮ ಲಕ್ಷ್ಮಣರನ್ನ ಕಾಡಿಗೆ. ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಸರಯೂ ನದಿನಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ಸೂರ್ಯ ಮೇಲೆ ಬರ್ತಾ ಇರ್ತಾನಲ್ಲಿ. ಆಗ ಅವರಲ್ಲಿ ಆದ ಆ ಉದ್ವೇಗ ಬಗ್ಗೆ ಅವ್ರು ಮಾತಾಡ್ಕೊಳ್ತಾರೆ. ಕುವೆಂಪುನು ಬರೀತಾರೆ, ರಾಜಿಸಿತು ಸರಯೂ ನದಿಯ ವಕ್ಷ ಮೂಕುಳಿಯ ಕಾಂತಿಯಿಂ ತಳಿಸಿ, ಋಷಿಯೊಡನೆ ಮಿಂದರು ರಾಮ ಲಕ್ಷ್ಮಣರ್ ಶೀತ ಸುಂದರ ಸುಖದ ಸಲಿಲದಲ್ಲಿ, ಕುವರರಿಗೆ ತಮ್ಮರ ಮನೆಯ ಸಿರಿತನ ಬಡತನವಾಯ್ತಲ ಸೊಗದಲ್ಲಿ. ಕಾಡಿನ ಸೊಗದಲ್ಲಿ ಅವರಿಗೆ ಅರಮನೆನೇ ಬಡತನ ಆಗ್ಬಿಡ್ತಂತೆ. ಬಂಡೆಯಿಂ ಧುಮುಕಿ ನೀರ್ಗೆ ಮೇಣೊಬ್ಬರೊಬ್ಬರ ಮೊಗಕ್ಕೆ ನೀರೆರಚಿ ನಲಿದಾಡಿದ ಸ್ಪರ್ಧೆಯಿಂದೀಸಿ. ಈ ರೀತಿ ಶುರುವಾಗುತ್ತೆ. ಅವಾಗ ವಿಶ್ವಾಮಿತ್ರನ್ ಹೇಳ್ತಾರೆ, ಹೇ ಗುರುದೇವ, ನಿಮ್ಮ ಕರುಣೆಯಿಂದ ನಮಗೆ ಏನೋ ನಿಮ್ಮಿಂದ ಬಂತು ನಮಗೆ ಈ ಪ್ರೀತಿ ಅಥವಾ ಈ ಸುಖ. ಹೇ ಗುರುದೇವ, ನಿಮ್ಮ ಕರುಣೆಯಿಂದ ಮಗೆ ಲಭಿಸಿತೀವನ ಸುಖಂ, ದಾರಿದ್ರ್ಯ ಮಲ್ತೆ ಆನಾಗರಿಕ ಜೀವನಂ ಈ ವನ್ಯ ಸಂಸ್ಕೃತಿಯ ಮುಂದೆ ಅಂತ. ಮುಂದಿನ ವನವಾಸಕ್ಕೆ ಈಗಲೇ ತಯಾರಿ ಕೊಟ್ಟಿದ್ರ? ನೀವು ಕರೆಕ್ಟಾಗಿ ಹೇಳ್ತಿದ್ರ ಅಂತ ಕಾಣುತ್ತೆ. ರಾಮನಿಗೆ ಅವಾಗಲೇ ಲವ್ ಬಂದಿತ್ತು ಒಂದು ರೀತಿ, ಏನೋ ಸೀತೆಗಿಂತ ಮುಂಚೆ ಪ್ರಕೃತಿ ಮೇಲೆ ಲವ್ ಬಂದಿತ್ತು ಅಂತ ಕಾಣುತ್ತೆ. ಸೊ, ಅವ್ರಂಗಂದಾಗ ನಾನು ಈಗಾಗಲೇ ಒಮ್ಮೆ ಹೇಳಿದಾಗೆ ಕುವೆಂಪು ಅವರು ತಮ್ಮ ಅದ್ಭುತ ಸೃಷ್ಟಿನಲ್ಲಿ ಮುಂದೆ ಇವರು ನಮ್ಮ ವಿಶ್ವಾಮಿತ್ರನ ಕೈಲಿ ಹೇಳ್ತಾರೆ, ಕರೆಕ್ಟಾಗಿ ಹೇಳಿದೆ ಕಂದ ನೀನು ರಾಮ, ದಿಟವರೆದೆ ಹೇ ವತ್ಸ ಗಿರಿವನ ಪ್ರೀತಿ ತಾಮ್ ದೈವ ಕೃಪೆದಲ್ಲಿ. ನಿನಗಿರೋ ಆ ಗಿರಿವನ ಪ್ರೀತಿ ಇದೆಯಲ್ಲ, ಅದು ದೈವ ಕೃಪೆ ಕಣಪ್ಪ, ನೀನು ಕರೆಕ್ಟಾಗಿ ಮಾತಾಡ್ತಿದೀಯ ಅಂತ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಭಾಗ ನನ್ನ ದೃಷ್ಟಿನಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ರಿಯೇಷನ್ಸ್ ಆಫ್ ಕುವೆಂಪು. ಮಂತ್ರಘೋಷ ಇದ್ದಂಗಿದೆ ಅದು. ನಾನು ಅದನ್ನ ಹೇಳಕ್ ಪ್ರಯತ್ನ ಪಡ್ತೀನಿ. ದಿಟವರೆದೆ ಹೇ ವತ್ಸ ಗಿರಿವನ ಪ್ರೀತಿ ತಾಮ್ ದೈವ ಕೃಪದಲ್ಲಿ, ಜಗದೀಶ್ವರನ ಮಹಿಮೆ ಸಂವೇದ್ಯಬಹುದಿಲ್ಲಿ ಭವ್ಯ ಸೌಂದರ್ಯ ಶೀಲದ ವನ್ಯ ಶಾಂತಿಯಲ್ಲಿ, ಉಪನಿಷತ್ತಿನ ಮಹಾಮಂತ್ರಾನುಭವಗಳಂ ಹೃದ್ಗಮ್ಯವಿಲ್ಲಿ, ಚಿತ್ತಕ್ಕೆ ಸಮಾಧಿಯ ನಿತ್ತು ಹರಿದಂತ ಕಾನನಮಯಂ ತಾಂ ಪರ್ವತ ಶ್ರೇಣಿ ಪರ್ವಿದೆ ನೋಡು ಶಿವನಂತೆ ಓಲ್. ಪರ್ವತ ಶ್ರೇಣಿ ಶಿವನಂತೆ ಓಲ್, ಧ್ಯಾನ ಮಾಳ್ಪಗೆ ಹೃಷ್ಟರೋ ಮತೆಯ ನಿತ್ತು, ಅದೋ ಗಗನ ಪಟದಲ್ಲಿ ತೇಲುತ್ತಿದೆ ದೇವರೇಪೆ ಸರ್ವರೆದ ಮುದ್ರೆಯೋ, ಕರೆಯುತ್ತಿದೆ ಕಾಣ್ ನಮ್ಮಾತ್ಮಮಂ ಕಲೋಪಾಸನೆಗೆ.
ಮುಂದೆ ಹೇಳೋದು ಬಹಳ ಚೆನ್ನಾಗಿದೆ. ರಘುಜ ಕೇಳ್ ಸೃಷ್ಟಿ ಸೌಂದರ್ಯದೊಲ್ಮೆಯೇ ಸೃಷ್ಟಿ ಕರ್ತಂಗೆ ಪೂಜೆಯೇ ರಸ ಜೀವನಕ್ಕೆ ಮಿಗಿಲ್ ತಪಮಿಹುದೇ ರಸ ಸಿದ್ಧಿಗಿಮ್ಮಿಗಿಲೆ ಸಿದ್ಧಿ ಪುಣ್ಮಿದೆ ಸೃಷ್ಟಿ ರಸದಿಂದೆ ಬಾಳುತ್ತಿದೆ ರಸದಲ್ಲಿ ಪರಿಯುತ್ತಿದೆ ತಾಂ ರಸದೆಡೆಗೆ ಪೊಂದುವುದು ರಸದೊಳೈಕ್ಯತೆ ವೆತ್ತು ತುದಿಗೆ ರಸ ಸಾಧನಂ ಗೆಯ್ಯದಿರುವುದೇ ಮೃತ್ಯು ಆನಂದ ರೂಪಮೃತಂ ರಸಂ. ಹೀಗೆ ಹೇಳ್ತಾರೆ. ಅವ್ರಿಗೆ ಏನಾಗಿರ್ಬೇಡ, ಯಾರಿಗೆ? ರಾಮ ಲಕ್ಷ್ಮಣರಿಗೆ. ಅವ್ರಿಗೆ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ, ಋಷಿಯಲ್ಲಿ ಹೇಳಿದ್ ನೋಡಿ, ಋಷಿ ಮಂತ್ರಮಂ ಕೇಳ್ದ ಬಾಲಕರಾತ್ಮ ಭಾವನೋಜ್ವಲರಾಗಿ ರವಿಗರ್ಗೆ ಮೆತ್ತಿದರ್ ಗಾಯತ್ರಿ ಘೋಷದಿಂ ಠೇಂಕರಿಸಲಡವಿ. ಈ ಭಾಗ ನನಗೆ ಬಹಳ ಇಷ್ಟ. ಅಲ್ಲಿ ಒಂದೊಂದು ವಾಕ್ಯ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಜಗದೀಶ್ವರನ ಮಹಿಮೆ ಸಂವೇದ್ಯ ವಿಹುದಿಲ್ಲಿ ಭವ್ಯ ಸೌಂದರ್ಯ ವನ್ಯಶೀಲದ ಶಾಂತಿಯಲ್ಲಿ ಉಪನಿಷತ್ತಿನ ಮಹಾಮಂತ್ರಾನುಭವಗಳಂ ಹೃದ್ಗಮ್ಯವಿಲ್ಲಿ ರಘುಜ ಕೇಳ್ ಸೃಷ್ಟಿ ಸೌಂದರ್ಯದೊಲ್ಮೆಯೇ ಸೃಷ್ಟಿ ಕರ್ತಂಗೆ ರಸಸಿದ್ಧಿಗಿಂ ಮಿಗಿಲೆ ಸಿದ್ಧಿ. ಈ ಪ್ರಕೃತಿಯ ಈ ಸೌಂದರ್ಯವನ್ನ ಅನುಭವಿಸಿ ಪಡಿತೀವಲ್ಲ, ರಸಸಿದ್ಧಿ, ಅದಕ್ಕಿಂತ ಸಿದ್ಧಿ ಇದೆಯಾ? ಪೊಣ್ಮಿದೆ ಸೃಷ್ಟಿ ರಸದಿಂದೆ ಪರಿಯುತ್ತಿದೆ ರಸದಲ್ಲಿ ಬಾಳುವುದು ರಸದೆಡೆಗೆ ಪೊಂದುವುದು ಕೊನೆಗೆ ರಸದೊಳ ಐಕ್ಯತೆ ವಿದ್ಯು ಆನಂದ ರೂಪಂ ಅಮೃತಂ ರಸಂ ರಸ ಸಾಧನಂ ಗೆಯ್ಯದಿರುವುದೇ ಮೃತ್ಯು. ಇದು ನೋಡಿ, ಇಲ್ಲಿ ಕುವೆಂಪು ಚೆನ್ನಾಗಿ ಹೇಳ್ತಾರೆ ಅಂತ. ಆ ರಸ ಸಾಧನೆನ ಮಾಡದೆ ಇದರ ಸಾವಿದ್ದಕ್ಕೆ ಯಾರಿಗೆ? ಇದು ವಿಶ್ವಾಮಿತ್ರನಿಗೆಲ್ಲ ಅಥವಾ ರಾಮನಿಗೆಲ್ಲ. ಕುವೆಂಪು ಅವರಿಗೆ ಆ ರಸ ಸಾಧನೆ ಇದ್ರೆ ನನಗೆ ಸಾವಿದ್ದಂಗೆ ಕಣಪ್ಪ ಅಂತ ವಿಶ್ವಾಮಿತ್ರನ ಕೈಯಲ್ಲಿ ಕುವೆಂಪು ಹೇಳಿಸ್ತಾರೆ. ಅಂದ್ರೆ ಅವರು ತಮಗಿದ್ದಂತಹ ಗಿರಿವನ ಪ್ರೀತಿಯನ್ನ ಒಂಥರ ದೈವ ಕೃಪೆ ಅಂತಾನೆ ಇಲ್ಲೂ ಕೂಡ ಹೇಳಿದ್ದಾರೆ. ಹೌದು ಹೌದು, ದಿಟವರದಿ ಹೇವತ್ಸ ಗಿರಿವನ ಪ್ರೀತಿ ತಾಮ್ ದೈವ ಕೃಪೆ ಅವ್ರು ಹೇಳೋದು. ಆ ರೀತಿ ತಮಗ್ ತಾವೇ ಹೇಳ್ಕೊಂಡಿದ್ದಾರೆ ಅನ್ಸುತ್ತೆ, ನನ್ನ ಪ್ರೀತಿ ಪ್ರಕೃತಿಗೆ ದೈವ ಕೃಪೆ ಇಲ್ಲ. ಎಲ್ರು ಹೇಳ್ತಾರಮ್ಮ, ಕುವೆಂಪು ಮಲೆನಾಡನ ಕವಿ, ಅದಕ್ಕೋಸ್ಕರ ಪ್ರಕೃತಿ ಏನೋ ಪ್ರೀತಿ ಅಂತ. ಎಷ್ಟೋ ಜನ ಮಲೆನಾಡಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಎಲ್ಲರಿಗೂ ಆ ಕೃಪೆ ಬರುತ್ತಾ? ಇಲ್ಲ. ಆ ರೀತಿ ಒಂಥರ ಅನನ್ಯವಾದ ದೈವ ಕೃಪೆ ಕುವೆಂಪು ಒಂಥರದಲ್ಲಿ ಶ್ರೀರಾಮನ್ ಮೂಲಕ ಪ್ರಕೃತಿಯನ್ನ ಪೂಜೆ ಮಾಡೋದು ಅಥವಾ ಆರಾಧಿಸೋದು, ಪ್ರೇಮಿಸೋದನ್ನ ಮಾಡ್ತಾ ಒಂದ್ ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯನ ತಗೊಂಡಿದ್ದಾರೆ ಅಂತ ಹೇಳ್ಬೋದಾ? ತಮ್ಮ ಇಷ್ಟ ಅನಿಷ್ಟಗಳನ್ನ ಅಥವಾ ತಾವೇನು ನಂಬಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಅದನ್ನ ಇಲ್ಲಿ ಸ್ವಲ್ಪ ಹೆಚ್ಚಾಗಿ ವಿವರಿಸಿದ್ದಾರೆ ಅನ್ಬೋದಾ? ವೆರಿ ಟ್ರೂ, ವೆರಿ ಟ್ರೂ. ಯಾವಾಗ ನನಗೆ ಪ್ರಕೃತಿ ಮೇಲೆ ಬಹಳ ಪ್ರೀತಿ ಅಂತ ಹೇಳೋಕೊಳಕ್ ನಾಚಿಕೆ ಆಗುತ್ತೋ ಅವಾಗ ರಾಮನ್ ತಂದ್ಬಿಡೋದು ಅಥವಾ ವಿಶ್ವಾಮಿತ್ರನ್ ತಂದ್ಬಿಡೋದು ಅಥವಾ ಸೀತೆ ತರದು ಮಾಡಿ ತಮ್ಮ ಕಷ್ಟವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಹೌದಮ್ಮ, ವೆರಿ ಟ್ರೂ. ಕುವೆಂಪು ಅವರು ನೀವು ಹೇಳಿದಾಗೆ ತಮಗೆ ಹೇಳುವ ಅವಕಾಶ ಇಲ್ಲದೆ ಇದ್ದಾಗ, ಪ್ರಕೃತಿಯಲ್ಲಿ ತಾವು ಅನುಭವಿಸುವ ಸುಖವನ್ನು ಹೇಳುವ ಅವಕಾಶ ಇಲ್ಲದೆ ಇದ್ದಾಗ ಶ್ರೀರಾಮನ ಜೀವನವನ್ನೇ ತಗೊಂಡು ಹೇಳಕ್ ಶುರು ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ, ಕುಣಿದಳು ಉರಿಯ ಉರ್ವಶಿ ಭಾಗದಲ್ಲಿ ಮನೆ ಕಟ್ಟಿದ್ದಾರೆ, ಅವರು ಎಲೆ ಮನೆ ಕಟ್ಟಿದ್ದಾರೆ. ಆ ಎಲೆ ಮನೆಯಲ್ಲಿ ನಾವು ಬದುಕಬೇಕು, ನಮ್ಗೆಲ್ಲ ಅನ್ಸೋದು ಕಾಡಿಗೆ ಹೋದ್ರೆ ಕಾಡಲ್ಲಿ ಏನ್ ಜೀವನ ಇರುತ್ತೆ ಅಂತ. ಆದ್ರೆ ಕುವೆಂಪು ಅವರು ಕಾಡನ್ನು ಎಷ್ಟು ಪ್ರೀತಿಸಿದ್ರು ಅಂತಂದ್ರೆ ಶ್ರೀರಾಮನ ಮೂಲಕ ಹೇಗೆ ಹೇಳಿಸ್ತಾರೆ. ಮನೆ ಕಟ್ಟಿದ್ದಾರೆ, ಅಲ್ಲಿ ಎಲೆ ಮನೆ ಬಂದಿದೆ, ಅಲ್ಲಿ ಅವ್ರ ಜೀವನ ಎಷ್ಟು ಸುಖವಾಗಿ ಅವ್ರು ಅನುಭವಿಸಿರೋದು ಅನ್ನೋದಕ್ಕೆ ಅರಮನೆಯೊಳಿಹುದೇನೋ ಅರಸುತನ ಮೆದೆಯೊಳಿರೆ ಕಾಡ್ ಅರಮನೆಗೆ ಕೀಳೆ ರಸವಿಲ್ಲದಿಹ ಬಾಳಿಗೆ ಅರಮನೆಯೇ ಮರುಭೂಮಿ ರಸಿಕಂಗೆ ಅಡವಿ ಸಗ್ಗಕಿಂ ಮಿಗಿಲ್ ಸೊಗಸಂತೆ. ರಸಿಕನಿಗೆ ಅದು ಎಂತ ರಸಿಕನಿಗೆ? ಕಾಣ್ ಜೊತೆ ಇರಲ್ ಕೊಲಿದ ಪೆಣ್ ಮೇನ್ ಕಾಣ್ಬ ಕಬ್ಬಗಳು. ಕವಿಯ ಕಣ್ಣು ಮತ್ತು ಹೆಣ್ಣುಗಳನ್ನು ಹೊಂದಿದ್ದ ವ್ಯಕ್ತಿಗೆ ಈ ಕಾಡೇ ಸ್ವರ್ಗ ಇದ್ದಂಗೆ. ಆದ್ರೆ ರಾಮನಿಗೆ ಎರಡೂ ಇದೆ ನೋಡಿ, ಇಲ್ಲಿ ಕಣ್ಣು ಪೆಣ್ಣುಗಳು ಎರಡು ಮುಂಪಡೆದ ರಾಮಂಗೆ ಎಲೆಮನೆಯ ಕಲೆಮನೆ ಆಯ್ತು ಅಂತ ಹೇಳ್ತಾರೆ. ಕೆಲವು ಸಲ ನಾನು ಇದನ್ನ ಕಂಪೇರ್ ಮಾಡಿದ್ದೇನಮ್ಮ. ಕುವೆಂಪು ಅವರ ಈ ಭಾಗವನ್ನ ಓದ್ಬಿಟ್ಟೆ ಬಹುಶಃ ತೇಜಸ್ವಿಯವರು ಕಾಡಿಗೆ ಹೋದರೆ ಸಾಧ್ಯತೆ ಇದೆ ಅಲ್ಲ ಸರ್? ಅವರು ಕೂಡ ಕಾಡಿಗೆ ಹೋದರು, ಅಲ್ಲೂ ಕಣ್ಣು ಇತ್ತು ಅವ್ರಿಗೆ, ಅದು ಕಬ್ಬಿಗಿನ ಕಣ್ಣು, ಹೆಣ್ಣು ಇದ್ಲು ರಾಜೇಶ್ವರಿ. ಸೊ ಅಲ್ಲಿ ಕಾಡಲ್ಲಿ ಬದುಕೋದಕ್ಕೆ ಅವರಿಗೆ ಬಹುಶಃ ಇವೆಲ್ಲ ಪ್ರೇರಣೆನೇನು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನು ಕೆಲವು ಕಡೆ ಆರ್ಗ್ಯೂ ಮಾಡಿರೋದು
ತೇಜಸ್ವಿ ಅವರು ಮೈಸೂರಿನ ಬಿಟ್ಟು ಹೋಗಿದ್ದು ಬಹುಶಃ ಇಂಥ ಪದ್ಯಗಳಿಂದ ಪಾಪ ಅಂತ. ಕೆಲವರು ಹೇಳ್ತಾರೆ ತಂದೆಯ ಪ್ರಭಾವ ಏನೂ ಇಲ್ಲ ತೇಜಸ್ವಿ ಮೇಲೆ ಅಂತ. ನನಗೆ ಒಂದೊಂದ್ಸಲ ಅನುಮಾನ ಬರುತ್ತೆ, ಎಲ್ಲೋ ತಂದೆಯ ಪ್ರಭಾವ ರಾಮಾಯಣದ ಓದು ಎಲ್ಲ ಎಫೆಕ್ಟ್ ಮಾಡಿರ್ಬೇಕು ಅಂತ. ಅರಮನೆಯಲ್ಲಿ ಇಹುದೇನೋ ಅಂತ ಈ ಶುರುವಾಗ ಭಾಗದ ಓದು ನಮ್ಗೆ ಎಷ್ಟು ಆಗ್ಬೇಕಾದ್ರೆ ಆ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ತೇಜಸ್ವಿ ಎಷ್ಟು ಅನುಭವ ಆಗಿರ್ಬೇಕು. ಸೊ ನೋ ವಂಡರ್ ಈ ಲೆಫ್ಟ್ ಮೈಸೂರು ಹೊಂದ್ಬಿಟ್ಟು ಮೂಡಿಗೆರೆ ಕಾಡಿಗೆ. ಮತ್ತೆ ಅದೇ ಅಧ್ಯಾಯದಲ್ಲಿ ಮತ್ತೊಂದು ಬರುತ್ತೆ, ಕೋಲಾಹಲದ ರುಚಿಯ ಮೋಹಕ್ಕೆ. ಇನ್ಫ್ಯಾಕ್ಟ್ ಇದು ರಾಮನ್ ಮೂಲಕ ಹೇಳಿಸೋದು ಇನ್ನೊಂದು ಘಟನೆ ನಮ್ಮಲ್ಲಿ. ಪ್ಲಸ್ ಅಲ್ಲಿ ಒಂದು ಕಾಂಟ್ರಾಸ್ಟ್ ತರ್ತಾರೆ. ಏನು ಕಾಂಟ್ರಾಸ್ಟ್ ಅಂತಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಯೋಚನೆ ಮಾಡೋದು ರಾಮನ್ನ, ಅವನು ದಶಶಿರನನ್ನ ಅಥವಾ ರಾವಣನನ್ನ ಕೊಂದ, ಈ ಧರ್ಮ ಯುದ್ಧ ಮಾಡ್ದ, ಅದಕ್ಕೋಸ್ಕರ ನಾವು ರಾಮನ್ನ ಪೂಜೆ ಮಾಡ್ತೀವಿ ಅಂತ. ಆದ್ರೆ ಕುವೆಂಪು ಅವ್ರು ಹೇಳ್ತಾರೆ, ನಾನು ರಾಮನ್ನ ಆ ದೃಷ್ಟಿಯಿಂದ ಏನು ಪ್ರೀತಿಸೋಲ್ಲ ಅಥವಾ ಗೌರವಿಸೋಲ್ಲ, ನನ್ನ ಕಾರಣನೇ ಬೇರೆ ಅಂತ ಹೇಳ್ತಾರೆ. ಏನಂತ, ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರು ರಾವಣನ ಕೊಲೆಗಾಗಿ ರಾಮನನ್ನು ಕೊಂಡಾಡಿದೊಡೆ ಕವಿಗೂ ಮಾ ಭ್ರಾಂತಿ ತಾನೇಕೆ. ಮಣಿಯುವೆನು ರಾಮನ ಅಡಿದವರೆಗೆ ದಶಶಿರನ ವಧೆಗಾಗಿ ಎಲ್ದು ಮಂದಾಕಿನಿಯ ತಿಳಿವುನಲ ಮೀಯುತ್ತಿರಲೊದ್ದಿನಂ ತಾಂ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೇರ್ದ ರಸ ಸಮಾಧಿಯ ಮಹಿಮೆಗಾಗಿ. ಅದಕ್ಕೋಸ್ಕರ ನಾನು ಅವರಿಗೆ ಪೂಜೆ ಮಾಡ್ತೀನಿ ಅಥವಾ ಗೌರವಿಸ್ತೀನಿ. ಮಂದಾಕಿನಿ ನದಿಯಲ್ಲಿ ಕುತ್ಕೊಂಡು ಅವರು ಸ್ನಾನ ಮಾಡ್ತಿರ್ತಾರೆ ಸರ್ ರಾಮ. ಅವರಿಗೆ ರಾಮನ್ ಅನ್ಸುತ್ತಂತೆ, ನಾನು ನಮ್ಮ ತಾಯಿಯ ತೊಟ್ಲಲ್ಲಿ ಇದ್ದೀನಿ, ತೊಡೆ ಮೇಲಿದ್ದೀನಿ ಅಂತ ಮಂದಾಕಿನಿ ನದಿಯಲ್ಲಿ. ಆ ಅನುಭವ ಅದಿಲ್ಲ, ರಸಾನುಭವ. ನದಿಯ ಒಡಲಲ್ಲಿ ಕುತ್ಕೊಂಡು ತಾಯಿಯ ಒಡಲಲ್ಲಿ ಅನುಭವಿಸೋ ಸುಖ ಇದೆಯಲ್ಲ, ಆ ರಸಭಾವಕ್ಕೆ ನಾನು ರಾಮನ್ ಸೋಲ್ತೀನಿ. ಹಿಮಿಕ ರಾವಣನ್ನ ಸಾಯಿಸಿದ ಅಂತ ನಾನು ಅವರಿಗೆ ಪೂಜೆ ಮಾಡಲ್ಲ ಅಂತ ಮುಂದುವರ್ಸ್ಕೊಂಡು ಹೇಳ್ತಾರೆ. ಏನಂತ ಇನ್ಫ್ಯಾಕ್ಟ್ ಆ ಭಾಗ ಸ್ವಲ್ಪ ಓದ್ತೀನಮ್ಮ ನಾನು. ಕೋಲಾಹಲದ ರುಚಿಯ ಅದಾಯ್ತಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಗಿರಿವನ ಪ್ರಿಯ ರಾಮನ ಪ್ರಕೃತಿ ಪೂಜಾ ಸುಖದ ರಸಕ್ಕೋತು. ಗಿರಿವನ ಪ್ರಿಯ ರಾಮ, ಇದು ರಾಮನ ಕುವೆಂಪುನ ಗೊತ್ತಾಗ. ಗಿರಿವನ ಪ್ರಿಯ ರಾಮನ ಪ್ರಕೃತಿ ಪೂಜಾ ಸುಖದ ರಸಕ್ಕೋತು ತಾನ್ ವರ್ವನೆಯೇ ಹೊಂಬಿಸಿಲ ಚುಂಬನದ ಹಸಿರು ಕಾಡಿನ ನಡುವೆ ಪಿಕಳಾರ ಕಾಜಾಣ ಕಾಮಳ್ಳಿ ಕೋಗಿಲೆಯ ಗಿಳಿಯ ಕೊರಲಿನ ದನಿಯ ಜೀನಿಂಟು ತೈತಂದು ನೋಡಿದನ್ ಮಂದಾಕಿನಿಯ ಸಿರಿಯ ಕಣ್ಸೆಳೆವನುನ್ನೋಟಮಂ ತುಂಬಿ ಪರಿದುದು ಶುಭ ಜಲದ ರಮ್ಯ ನದಿ ತಾಯಿ ಕೌಸಲ್ಯಂತೆ ರಾಮನ ಮನಕ್ಕೆ ಮಗುತನವನೊಡರಿಸುತ್ತೆ. ಚೆನ್ನಾಗಿದೆಯಲ್ಲ, ತುಂಬಿ ಪರಿದುದು ಶುಭ ಜಲದ ರಮ್ಯ ನದಿ ತಾಯಿ ಕೌಸಲ್ಯಂತೆ ರಾಮನ ಮನಕ್ಕೆ ಮಗುತನವನೊಡರಿಸುತ್ತೆ. ಮಾತೃದರ್ಶನ ದೀಪ್ತ ಪ್ರೀತಿ ಗೌರವದಿಂದೆ ಕೈ ಮುಗಿದು ನಡೆದನ ಪೂಜ್ಯ ಮಂದಾಕಿನಿಯ ಮಳಿಲೊಟ್ಟಲೊಳ್ಳೊಡೆಯ ತೊಟ್ಟಿಲಿಗೆ. ಅದನ್ನ ತಾಯಿಯ ತೊಟ್ಟಿಲಿ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾನಂತೆ. ಕವಳಿಮ ಪುಲಿನ ರಾಶಿ ತೀರರುಹ ಫಲ ಪುಷ್ಪ ಭಾರಾವನತ ತರುಲತಾ ಶ್ರೇಣಿತಾಂ ಮನಿಷಿಕಾ ಶೋಧಕ ಹೊಳೆಯ ಹೊನಲಿನ ಮೇಲೆ ಮಾತ್ಪೊಳೆವ ಓಲ್ಬಾಗಿ ಕುಸುಮ ವೃಷ್ಟಿಯ ಸೂಸಿ ಸಿಂಗರಿಸಿದುದು ವೀಚಿ ವೀಚಿಯಿಂ ತೆರೆ ತೆರೆಯ ಕೈಗೈದು ಕೊಂಬೆಗೈಗಳಂ ಪೂವಲಿಯ ಚೆಲ್ಲಿ ನಾನಾವರ್ಣ ಸ್ವರ್ಣ ಶೃಂಗಾರದಿಮ್ಮೆರೆದು ಗಾಳಿಗೆ ತೊನೆದು ಹಕ್ಕಿ ಇಂಚರ ದುಲಿಯೆ ಕಾಲ್ಗೆಜ್ಜೆ ಕಿಂಕಿಣಿಯ ಓಲಾಗೆ. ಕೇಳಿಸ್ತಾ ನನಗೆ? ಹಕ್ಕಿ ಇಂಚರ ದುಲಿಯೇ ಕಾಲ್ಗೆಜ್ಜೆ ಕಿಂಕಿಣಿಯ ಓಲಾಗಿ ನರ್ತಿಸುವ ತರುತಿಲೋತ್ತಮೆ ಸೃಷ್ಟಿಸಿದಳ್ ಇಂದ್ರಲೋಕಮಂ ಚಿತ್ರಕೂಟದೊಳೆ ಆರಸ ಋಷಿ ರಘೂದ್ವ. ಹಂಗೆ ಚಿತ್ರಕೂಟದಲ್ಲೇ ಇಂದ್ರಲೋಕ ಸೃಷ್ಟಿ ಆಯ್ತಂತೆ. ಹಂಗೆ ಹೋಗ್ತಾ ಇರ್ತದ. ಕೊನೆಗೆ ನೋಡಿದನು ರಸವಶನಾಗುತ್ತಾ ದಾಶರಥಿ ನೋಡುತ್ತಿರೆ ತಾನೇ ಹೊಳೆಯಾದಂತೆ ತಾನಡವಿಯಾದಂತೆ. ಅವನೇ ಹೊಳೆಯಾದಂತೆ, ಅವನೇ ಕಾಡಾಗ್ಬಿಟ್ಟಂಗೆ. ತಾನೇ ಹೊಳೆಯಾದಂತೆ ತಾನಡವಿಯಾದಂತೆ ತಾನೇ ಗಿರಿಯಾದಂತೆ ತಾನೇ ಬಾರಾದಂತೆ ತಾನೆಲ್ಲ ಮಾದಂತೆ ಮೇನೆಲ್ಲಮುಂ ತನ್ನೊಳಾಧ್ಯಾತ್ಮಮಾದಂತೆ ಭೂಮಾನುಭೂತಿಯಿಂ ಮೈ ಮರೆದನ ರಸ ಸಿದ್ಧಿ. ಎಷ್ಟು ಫೀಲ್ ಆಗಿರ್ಬೇಕು ರಾಮನ್ಗೆ.
ಅವರ ಮೂಲಕ ತಾವನುಭವಿಸ್ತಾವ್ರೆ ಉಮಾನುಭೂತಿ ಮೈಮರದನ ರಸಸಿ. ಹಾಗೆ ರಾಮನ ಮೂಲಕ ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರಮ್ಮ. ಸರ್, ಇಲ್ಲಿ ಕುವೆಂಪು ಅವರು ಅಯೋಧ್ಯೆಯನ್ನ ಚಿತ್ರಿಸಿದಾರ, ಅಂದ್ರೆ ಕಾಡನ್ನ ಇಷ್ಟೆಲ್ಲ ವರ್ಣಿಸೋರು ಪ್ರತಿ ಅಧ್ಯಾಯದಲ್ಲೂ ಬರುತ್ತೆ. ಅಯೋಧ್ಯೆ ಉದಾಹರಣೆಗೆ ಅಯೋಧ್ಯೆ ಚಿತ್ರಿಸ್ಬೇಕಾದ್ರೆ ಅವರು ಒಂದು ಸೀನ್ ಬರುತ್ತಲ್ಲ, ಉದಾಹರಣೆಗೆ 2 ಸಾಲು ಮರಗಳು ದಾರಿ ಉದ್ದಕ್ಕೂ ಹೂಗಳನ್ನ ಹೇಗೆ ಚೆಲ್ಲಿದ್ವು, ಅಲ್ಲಿ ಹೆಣ್ಮಕ್ಳು ಹೇಗೆ ತಮ್ಮ ಕೈಗಳಲ್ಲಿ ಹೊಂಗೊಡದ ಚೆಂಬುಗಳಿಂದ ತಗೊಂಡೋಗ್ಬೇಕಾದ್ರೆ ಪನ್ನೀರ್ ಎರಿಸ್ತಾ ಇತ್ತು ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದನ್ನ ಬಹುಶಃ ಓದಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವರು ದೇಶ ಕೋಸಲ ಮಿಗುದು ಧನಧಾನ್ಯ ಜನ ತುಂಬಿ ಅಂತ ಡಿಸ್ಕ್ರೈಬ್ ಮಾಡ್ತಾರೆ ಕೋಸಲನ. ನೆಕ್ಸ್ಟ್ ತವರೂರೆನಿಸಿ ಸಿರಿಗೆ ವಿದ್ಯೆಗೆ ಬಿಚ್ಚಕ ಅಂತ ಶುರು ಮಾಡ್ತಾರೆ. ತವರೂರೆನಿಸಿ ವಿದ್ಯೆಗೆ ಅದನ್ನ ಅಯೋಧ್ಯೆನ ಹಾಗೆ ಡಿಸ್ಕ್ರೈಬ್ ಮಾಡ್ಕೊಂಡೋಗಿ ಅವ್ರು ಹೇಳೋದು, ಹೆದ್ದಾರಿ ಇರ್ಕೆಲದೊಳಿರ್ಪ ಸಾಲ್ ಮರಗಳಿ ನಿಚ್ಚಮುಂ ಮಳೆಗರೆವ ಹೂವಿನ ಅದುರುಗಳಿಂದೆ. ಇದು ಅಯೋಧ್ಯೆಯ ಡಿಸ್ಕ್ರಿಪ್ಷನ್. ಸುಂದರ ಸುಸಂಸ್ಕೃತ ಲತಾಂಗಿಯರ ಸಿರಿಗೈಯ ಹೊಂಗೊಡದ ಪನ್ನೀರ ತುಂತುರೆರಚುಗಳಿಂದೆ. ಇನ್ನೊಂದ್ಸಲ ಮೊದಲನ್ನ, ಸುಂದರ ಸುಸಂಸ್ಕೃತ ಲತಾಂಗಿಯರ ಬರೀ ಕೈಯ ಅಲ್ಲ, ಸಿರಿಗೈಯ ಹೊಂಗೊಡದ ಪನ್ನೀರ ತುಂತುರೆರಚುಗಳಿಂದೆ ತಳಿರು ತೋರಣದಿಂದೆ ಕಪ್ಪುರದ ಕಮ್ಮನೆಯ ರಂಗವಲ್ಲಿಯ ಲಲಿತ ಕಲೆಯಿಂದೆ. ನೆಕ್ಸ್ಟ್ ಬಹಳ ಚೆನ್ನಾಗಿದೆ. ಕೊರಳಿಂಚರದೆ ಪಕ್ಕಿಗಳ ನಣಗಿಸುವ ನಲ್ಮಕ್ಕಳಿಂದ ಕೂಡಿದ ಸಗ್ಗದೂರನೆ ಸೂರ್ಯಗೊಂಡಂತೆ ಮೆರೆದುದೈ ನಿಚ್ಚ ಸೊಗದಾವಾಸದ ಅಯೋಧ್ಯೆಯ ಚಕ್ರವರ್ತಿ ಅದಕ್ಕೆ ದಶರಥ. ಅಯೋಧ್ಯೆಯ ಡಿಸ್ಕ್ರಿಪ್ಷನ್. ಹಾಗೆ ಬಿಗಿನಿಂಗ್ ಅಲ್ಲೇ ಶುರು ಮಾಡ್ತಾರೆ ತಮ್ಮ ಪ್ರತಿಭೆಯನ್ನು ತೋರ್ಸಕ್ಕೆ ಪ್ರಕೃತಿ ಪ್ರೀತಿ. ಆದ್ರೆ ಈ ಅರಮನೆಯ ವೈಭೋಗನಾಗ್ಲಿ, ಆ ಊರು ಹೇಗಿತ್ತು ಅದನ್ನೆಲ್ಲ ಹೇಳುವಾಗ ಬರೀ ಸಾಲು ಮರಗಳು, ನೀರು, ಹೀಗೆ ಹೆಣ್ಣು ಮಕ್ಕಳು ಅವರ ಅಥವಾ ಅವರ ಕೊರಳು, ಹೀಗೆ. ಮತ್ತೆ ಇನ್ನೊಂದ್ ಕಡೆ ದಶರಥ ಸಂತಾನವಿಲ್ಲದೆ ಒಂದ್ಸತಿ ಶೋಕನ ತೋಡ್ಕೊಳ್ಳೋದ್ರಲ್ಲೂ ಕೂಡ ಪ್ರಕೃತಿನ ತಂದಿದ್ದಾರೆ. ಅವರು ಕುವೆಂಪು ಅದೊಂದು ವಿಶಿಷ್ಟ ಅಂದ್ರೆ, ಸುಖ ಹೇಳ್ಕೊಳಕ್ಕಾಗ್ಲಿ ದುಃಖ ಹೇಳ್ಕೊಳಕ್ಕಾಗ್ಲಿ ನಮ್ಮ ಮನಸ್ಸಿನ ಭಾವನೆನ ಪ್ರತಿಬಿಂಬಿಸೋಕ್ಕಾಗ್ಲಿ ಎಲ್ಲಕ್ಕೂ ಅವರಿಗೆ ಪ್ರಕೃತಿನೇ ಸ್ಟೇಜ್. ಒಂದು ರೀತಿಯಲ್ಲಿ ಉದಾಹರಣೆಗೆ ಮಕ್ಕಳಿಲ್ಲ ಯಾರಿಗೆ, ದಶರಥನಿಗೆ. ಆ ಮಕ್ಕಳಿಲ್ದ ಇರ್ಬೇಕಾದ್ರೆ ನಾನು ಮಕ್ಕಳಿಲ್ವಲ್ಲ ಅನ್ನೋದು ನಾವು ತಲೆಯಲ್ಲಿ ತುಂಬಬೇಕಲ್ಲ, ಅದಕ್ಕೆ ಅವರು ಒಂದು ಉಪಮೇಯ ಹುಡುಕ್ತಾರೆ. ಉದ್ಯಾನವನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಮರದಲ್ಲಿ ಒಂದು ಪಕ್ಷಿ, ಆ ಪಕ್ಷಿ ತನ್ನ ಮಗುಗೆ ಊಟ ಕೊಡ್ತಾ ಇದೆ. ಅದನ್ನ ನೋಡಿ ಈ ಅದೃಷ್ಟ ನನಗೆ ಇಲ್ವಲ್ಲ ಅಂತ ಹೊಟ್ಟೆ ಹೊರ್ಕೊಳ್ತಾರೆ. ತಾನೊರ್ಮೆ ತಿರುಗುತ್ತಿರಲಾರ ಮನೆಯ ಸಿರಿದೋಂಟದೊಳ್ ಮರಿಯ ತೆರೆವಾಯಿಡುತ್ತೆ ತನ್ನ ಕೊಕ್ಕಂ ಕುಟುಕು ಕೊಡುತ್ತಿದ್ದ ತಾಯ್ವಕ್ಕಿಯಂ ಕಂಡು ಕಣ್ಣಟ್ಟು ಕಾಲ್ನಟ್ಟು ನಿಂದನು ಮರಂಬಟ್ಟು ಮಕ್ಕಳಂ ಪಡೆದ ಪಕ್ಕಿಯ ಸಿರಿತನಂ ಚಕ್ರವರ್ತಿಗೆ ತನ್ನ ಬಡತನವನಾಡಿ ಮೂದಲಿಸಿತೆನೆ ಕರುಬಿದನ್ ಕೋಸಲೇಶ್ವರನ ವಿಹಂಗಮ ಸುಖಕ್ಕೆ ಕಾತರಿಸಿ. ಹೀಗೆ ವಿಭೂತಿಯಂ ತಿರಿಗೆ ಕರೆವಾಸೆಯಂ ಕೆರಳಿಸಿದುದಾ ದೊರೆಯ ಹೃದಯದಲ್ಲಿ ಊರ್ಧ್ವಲೋಕದ ದೇವಶಕ್ತಿಗಳ್ ಸಂಚುಗೂಡಿದರೆನಲ್ ಚರಿಸಿದ್ದವರಿಚ್ಚೆ ಮುದುಕನೆದ್ದೆಯಲ್ಲಿ ಮಕ್ಕಳಾಸೆವು. ಒಂದು ಗುಬ್ಬಚ್ಚಿಯ ಚಿತ್ರಣದ ಮೂಲಕ ಅವನಿಗೆ ತನ್ನ ಮಕ್ಕಳಿಂದ ರಾಜನಾದ್ರೂ ತನ್ನ ಮಕ್ಕಳಿಂದ ಆ ಅದೃಷ್ಟ ನನಗಿಲ್ಲ ಅನ್ನೋದನ್ನ ಹುಟ್ಟಿಸಿ ಅಲ್ಲಿಂದ ನೇರವಾಗಿ ಅವರ ಮನೆಗೆ ಹೋಗ್ಬಿಟ್ಟು ವಶಿಷ್ಠ ವಿಶ್ವಾಮಿತ್ರ ಎಲ್ಲರಿಗೂ ನನಗೆ ಮಕ್ಕಳವಾಗಿ ಏನ್ ಮಾಡ್ಬೇಕು ಹೇಳಿ ಅನ್ನೋದನ್ನ ಒಂದು 4 ಲೈನಲ್ಲಿ ಪ್ರಕೃತಿ ಮೂಲಕ ಮತ್ತೆ ತೋರಿಸ್ತಾರೆ. ರಾಮನ ಜನ್ಮದ ನಂತರ ಕೂಡ ರಾಮನ ಜನ್ಮದ ಟೈಮಲ್ಲಂತೂ ಅವರು ಡಿಸ್ಕ್ರೈಬ್ ಮಾಡೋದು ಬಹಳ ಅದ್ಭುತವಾಗಿದೆ. ರಾಮಾಗಮನವನ್ನ ಪ್ರಕೃತಿನೇ ಹಾಡ್ತಂತೆ. ಅಲ್ಲಿ ಏನು ರಾಮಾಗಮನ ಪ್ರಕೃತಿ ಹಾಡದಷ್ಟು ಬಹಳ ಅದ್ಭುತವಾಗಿದೆ. ಅಲ್ಲಿ ದಶರಥ ಬಂದಿದ್ದಾನೆ, ಯೋಗ ಅಲ್ಲಾಗಿದೆ, ಅವರಿಗೆ ಪಾಯಸ ಕೊಟ್ಟಿದ್ದಾರೆ, ಅವರೆಲ್ಲ ಗರ್ಭವತಿಯರಾಗಿದ್ದಾರೆ. ಆಗ ದಶರಥ ಸತಿಯರಿಂತು ತುಂಬು ಬಸಿರಿಂದೆಸೆಯೇ ನಲಿದತ್ತ ಯೋಧ್ಯೆ ನಲಿದುದು ಪೃಥ್ವಿ
ನೀರ್ಮುಗಿಲ್ ತವಿಸಿದುದು ಬೇಸಗೆಯ ಬೇಗೆಯನು ಹೊಸ ಮಳೆಯ ಸೂಸಿ ತಂಪಾಗಿ ತೀಡಿದುದೆಲರ್ ನೆರೆಯೇರಿ ತುಂಬಿ ತುಡುಕಿದುವು ತೊರೆ ಸರಯೂ ತರಂಗಿಣಿಗೆ ಹಿಮಗಿರಿಯ ದೂರದಿಂದ ಐತಂದು ಎಡೆಬಿಡದೆ ಕ್ರೌಂಚ ಸಾರಸ ಪಂಕ್ತಿ ಹಂಸ ಕಾರಂಡತತಿ ನವವರ್ಷದಶ್ಯದುನ್ಮಾದ ಕಲನಾದದಿಂ ತಳಿರುತಿ ವಿತ್ತಳವಿ. ಕಾಡೆಲ್ಲ ಹಸರಾಯ್ತಂತೆ. ಭ್ರಮರ ಸಂಭ್ರಮದಿಂಜೆ ಜೇಂಕರಿಸಿದತ್ತು ಕುಸುಮಿತ ಕಾನನಾಂತರಂ ಪೊನ್ಮಿದುದು ಮೈ ನಿವೆರ್ ತಿರಿವೆಣ್ಗಲಿಂಪಿನಂ ಘೋಷಿಸಿತು ಜಗಕ್ಕೆ ರಾಮಾಗಮನ ವಾರ್ತೆಯಂ. ಅದರ ನೆಕ್ಸ್ಟ್ ನನಗೆ ಈ ಫ್ರೇಸ್ ಬಹಳ ಇಷ್ಟ. ನಮ್ಮ ಕುವೆಂಪು ಬರೆದಿರೋದು, ರಾಮ ಹೇಗೆ ಹುಟ್ಟಿದ ಅಂತ. ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರದೊಳ್ ಕಿಶೋರ ಶಶಿ ಬರುವಂತೆ. ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರದಿಂ ಕಿಶೋರ ಶಶಿ ಬರುವಂತೆ. ಜೊತೆಗೆ ತಮ್ಮನು ಹೇಳ್ಕೊತಾರೆ, ಒಂದು ಕವಿಯಲ್ಲಿ ಪ್ರತಿಭೆ ಹೇಗೆ ಹುಟ್ಟುತ್ತೋ ಹಾಗೆ. ಪ್ರತಿಭಾ ತಟಿಲ್ಲತೆಯ ಸುಪ್ರಭಾ ಸ್ಫೂರ್ತಿಯಂ ಕವಿಯ ಮನದಿ ಮಹಾಕಾವ್ಯಂ ಉದ್ಭವಿಸುವಂತೆ. ಮರುದಿನಂ ಚೈತ್ರ ನವಮಿಯ ಶುಭ ಮುಹೂರ್ತದೊಳ್ ಪಿರಿಯರಸಿ ಬೆಸಲೆಯಾದಳು ಪಸುಳೆ ಚೆಲ್ವಂ ರಾಮನಂ. ರಾಮ ಹುಟ್ಟಿದ್ದು ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರದೊಳ್ ಕಿಶೋರ ಶಶಿ ಬರುವಂತೆ. ಪದಪುಂಜ ಎಷ್ಟು ಚೆನ್ನಾಗಿದೆ. ಅವ್ರಿಗೆ ಒಂಥರ ಎಕ್ಸೈಟ್ ಆಗ್ಬಿಡ್ತಾ ಇದ್ರು ಅಂತ ಕಾಣುತ್ತೆ ಪ್ರಕೃತಿನ. ಮತ್ತೆ ಅಹಲ್ಯೆ ಬಳಿ ಹೋದಾಗ ಕೂಡ, ಅಹಲ್ಯ ಬಳಿ ಹೋದಾಗ ಅದಂತೂ ಅದ್ಭುತವಾದ ವಿವರಣೆ. ಏನಾಗುತ್ತೆ, ಅಹಲ್ಯ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ ವಿಶ್ವಾಮಿತ್ರ. ಅಲ್ಲಿ ಹೋದ ತಕ್ಷಣ ಒಂದು ಕಾಂಟ್ರಾಸ್ಟ್ ಕೊಡ್ತಾರೆ ಅವರು. ಅಷ್ಟು ದಿವಸ ಅಹಲ್ಯ ಬಂಡಿಯಾಗಿ ಬಿದ್ದಿದ್ದಾಳೆ. ಅವಳಿಗೆ ಮಿಡಿಯೋ ರೀತಿಯಲ್ಲೋ ಏನೋ ಸುತ್ತಲ ಕಾಡೆಲ್ಲ ಒಂಥರ ಸ್ತಬ್ಧವಾಗಿಬಿಟ್ಟಿದ್ದಂತೆ. ನಿರ್ಜೀವ ಜಡಜೀವವಾಗಿದ್ದ ಕಾಲದ್ದು. ರಾಮ ಅಲ್ಲಿ ಎಂಟ್ರಾದ ತಕ್ಷಣ ಎಲ್ಲಕ್ಕೂ ಹೇಗೆ ಜೀವ ಬಂತು ಅಂತ ವಿವರಿಸ್ತಾರೆ. ಅಷ್ಟೇ ಅಲ್ಲ, ರಾಮ ಕೂಡ ಒಂಥರ ಸ್ಟ್ಯಾನ್ಸ್ಗೆ ಹೋಗ್ಬಿಡ್ತಾನೆ. ಒಂಥರ ಅದು ಮಹಾ ಭವ್ಯ ದೃಶ್ಯ ಅಲ್ವಾ. ಇವನು ಹೋಗಿ ಒಂದು ಕಲ್ಲನ್ನ ಶಿಲೆಯನ್ನ ಮುಟ್ಟಿ ಅದಕ್ಕೆ ಜೀವ ಬಂದು ಬೆಣ್ಣೆಯಂತೆ ಕರಿಗೆ ಅದು ಅಹಲ್ಯಾಗಿ ಇವನ್ ಕಾಲಿಗೆ ಅಲ್ಲಿ ಚೆನ್ನಾಗಿ ಬರೀತಾರೆ. ಒಬ್ಬ ಕವಿ ತಾನು ಸೃಷ್ಟಿಸಿದ ಕಾವ್ಯಕ್ಕೆ ತಾನೇ ಮಣಿಯುವಂತೆ ಅಲ್ಲಿ ಅಹಲ್ಯೆ ಕೂತಿದ್ಲಂತೆ. ಆ ಭಾಗ ಹೀಗ್ ಬರುತ್ತೆ. ಇದನ್ನ ಪೂರ್ತಿ ಓದ್ಲಾ? ಖಂಡಿತ ಸರ್. ನನಗೆ ಓದೋದ್ರೆ ಬಹಳ ಖುಷಿ ಹೋಗ್ತಿದೆ. ಗೌತಮ ಮಹಾಮುನಿಯ ಶಾಪದಿನ್ ಅಹಲ್ಯೆ ತಾಂ ವರ್ಷ ಶತಮಾನಗಳಿಂದೆ ಜಡ ರೂಪದಿಂ ನಿಷ್ಠುರ ಶಿಲಾ ತಪಸ್ವಿನಿಯಾಗಿ ಕನಿಕರದ ಕಣ್ಗೆ ಬಾಹಿರೆಯಾಗಿ. ವರ್ಡ್ಸ್ ನೋಡಿ, ಕನಿಕರದ ಕಣ್ಗೆ ಬಾಹಿರೆಯಾಗಿ ಜಗದ ನಿರ್ದಾಕ್ಷಿಣ್ಯ ವಿಸ್ಮೃತಿಗೆ ತುತ್ತಾಗಿ. ಯುಗಗಳಿಂದ ಮರ್ತೋಗ್ಬಿಟ್ಟಿದ್ರು ಅವಳನ್ನ. ಅಯ್ಯೋ ಈ ಕಲಾ ಬಿದ್ದಳಲ್ಲ. ನಿಷ್ಠುರ ಶಿಲಾ ತಪಸ್ವಿನಿಯಾಗಿ ಕನಿಕರದ ಕಣ್ಗೆ ಬಾಹಿರೆಯಾಗಿ ಜಗದ ನಿರ್ದಾಕ್ಷಿಣ್ಯ ವಿಸ್ಮೃತಿಗೆ ತುತ್ತಾಗಿ ವಜ್ರ ಮೌನದ ಅಚಿನ್ನಿದ್ರೆಯಿಂದೆಲ್ಚರುವ ಬಯಕೆಯಿಂದ ಹೊರಗಿದ್ದ ಸುಕ್ಷೇತ್ರಮಂ. ಇದು ಬರೀ ಅವಳಲ್ಲ, ಇಡೀ ಆ ಕ್ಷೇತ್ರ ಹಂಗಾಗ್ಬಿಟ್ಟಿರುತ್ತೆ. ಹೊರಗಿದ್ದ ಸುಕ್ಷೇತ್ರಮಂ ಪ್ರವೇಶಿಸುದೆ ತಡಂ ಮರುಗಿ ಕರಗಿದುದು ರಾಮಾತ್ಮವ ಅನಿಮಿತ್ತ ಶೋಕದಿಂ. ಅದು ಹೋದ ತಕ್ಷಣ ಇವನಿಗೆ ಅನಿಮಿತ್ತ ಶೋಕದಿಂದ ಇವನಿಗೆ ಒಂಥರ ತುಡಿತಂತೆ ರಾಮನ್ಗೆ. ಕಣ್ಗಳಿಂಪರಿದು ದೈನಿ ತಾಯಿ ಕೌಸಲ್ಯ ಗೋಳಿಡುತ್ತೆ ತನ್ನ ಪೆಸರಂಪಿಡಿದು ಕರೆವವು. ಚಿಕ್ಕ ಹುಡುಗ ಜ್ಞಾಪಕ ಇರ್ಲಿ, ಎಲ್ಲೋ ದೂರದಲ್ಲಿ ಕೌಸಲ್ಯ ಮಗ ಬಂದ್ಯಾ ಅಂತ ಕರೆದಂಗಾಯ್ತಂತೆ ಇವನಿಗೆ. ಆ ಪ್ರದೇಶಕ್ಕೆ, ಅಹಲ್ಯರ ಪ್ರದೇಶಕ್ಕೆ ಹೋದಾಗೆ. ಕಣ್ಗಳಿಂಪರಿದು ದೈನಿ ತಾಯಿ ಕೌಸಲ್ಯ ಗೋಳಿಡುತ್ತೆ ತನ್ನ ಪೆಸರಂಪೆರ್ ಪಿಡಿದು ಕರೆದವೋ. ಕಲ್ಗಳಿಂ, ಇಲ್ಲಿಂದ ಶುರು ಆಗುತ್ತೆ ಪ್ರಕೃತಿಯ ವಿವರಣೆ. ಅದಕ್ಕಿದೆಲ್ಲ ಓದ್ದೆ. ಕಲ್ಗಳಿಂ ಪುಲ್ಗಳಿಂ ಮರದ ಹೃದಯದಿಂ. ಬೇಂದ್ರವ್ರ ಜ್ಞಾಪಕ ಬರ್ಬೋದು ನಮ್ಗೆ. ಮುಂಜಾನೆ ಆಗ್ತಿರ್ಬೇಕಾದ್ರೆ ಸಸ್ಯಗಳ ಕೊರಳಿಂದ ಹೊರಟಿತ್ತು ಅಂತ ಹೇಳ್ತಾರಲ್ಲ ಪಕ್ಷಿಗಳಿಯ. ಕಲ್ಗಳಿಂ ಪುಲ್ಗಳಿಂ ಮರದ ಹೃದಯದಿಂ
ಮೂಡಿ ಕೇಳ್ದುದು ಸಂಕಟಂ ರಾಮನೊರ್ವಂಗೆ. ಅಲ್ಲೆಲ್ಲ ಇದ್ರು ಕೂಡ ರಾಮನ ಒಬ್ಬರು ಮಾತ್ರ ಆ ಸಂಕಟ ಕೇಳಿಸುತ್ತೆ. ಕುಳಿರ್ಗಾಳಿ ಬೀಸಲ್ಕೆ ತಳಿರ ತುದಿಯೊಳಗಿದ್ದು ತಳಿಸು ವಿಪ್ಪನಿ ತರತರನೆ ಕಂಪಿಸುವ ತೆರದಿ. ಕುಳಿರ್ಗಾಳಿ ಬೀಸಲ್ಕೆ ತಳಿರ ತುದಿಯೊಳಗಿದ್ದು ತಳಿಸುವ ಇರ್ಬನಿ ತರತರನೆ ಕಂಪಿಸುವ ತೆರದಿ ಕೇಳಿ ಸ್ಪಂದಿಸಿದುದು ಅವನ ಮೈ ಚಿನ್ಮಯಾವೇಶದಿ. ಅಲ್ಲಿ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಕೈವೆರಸಿ ನಡುಗಿದುದು ಪಿಡಿದ ಬಿಲ್ ಕುಣಿದತ್ತು ಬತ್ತಳಿಕೆ ಬೆನ್ನ ಮೇಲ್ ತಲೆಯ ಮೇಲಾಡಿದುದು ಕಾಕ ಪಕ್ಷದ ಕುರುಳ್. ಕೂದಲು ಕೂಡ ಅಲ್ಲಾಡ್ತಂತೆ. ಗಾಳಿಗೊಳಿಯುವ ಬಳ್ಳಿ ಜೋಲ್ವಂತೆ ವಕ್ಷ ಮೇದಿದುದು ಸುಯಿಗಳಿಂಚಲ್ಲಿ ತೈತೇಜಂ ವದನದಿಂದೆ ನೋಡುತ್ತಿರೆ ಬಾಹ್ಯ ಸಂಜ್ಞಾಶೂನ್ಯವೆಂಬಂತೆ ರಘುನಂದನಂ ನರ್ತಿಸತೊಡಗಿದನು ಭಾವದ ಸಮಾಧಿಯಂ ಮಧುಮತ್ತನಂತೆ. ಪೇಳೇನೆಂಬೆನದ್ಭುತಂ, ಇಷ್ಟೆಲ್ಲ ಹಿಂಗಾಗಿತ್ತಲ್ಲ. ಪೇಳೇನೆಂಬೆನದ್ಭುತಂ ಸ್ತಬ್ಧ ಗಿರಿವನ ಧರಣಿ ಸಪ್ರಾಣಿಸಿತು ಕೂಡೆ ಚೈತ್ರ ಲಕ್ಷ್ಮೀ ಸ್ಪರ್ಶಮಾದಂತೆ. ಅಹಲ್ಯೆಯ ಜಡರೂಪದ ಸ್ಥಿತಿಯಲ್ಲಿದ್ದ ಇಡೀ ಸ್ತಬ್ಧ ಜಗ ಇವನು ಪ್ರವೇಶ ಮಾಡಿದ ತಕ್ಷಣ ಚೈತ್ರ ಲಕ್ಷ್ಮೀ ಸ್ಪರ್ಶಮಾದಂತೆ ಸಪ್ರಾಣಿಸಿತು. ಸ್ತಬ್ಧ ಗಿರಿವನ ಧರಣಿ ಸಪ್ರಾಣಿಸಿತು ಕೂಡೆ ಚೈತ್ರ ಲಕ್ಷ್ಮೀ ಸ್ಪರ್ಶಮಾದಂತೆ. ಬೀಸಿದನ್ ಪುಣ್ಯ ಪವನಂ ಗಾಳಿ ಬೀಸಿದನ್ ಪುಣ್ಯ ಪವನಂ ತರುವರಂಗಳ ನಾಳದೊಳ್ ಶಕ್ತಿ ಸಂಚರಿಸೆ. ತುಂಬಿತು ಕೊಂಬೆ ಕೊಂಬೆಯಂ ಪುಲ್ಲ ಪಲ್ಲವ ರಾಶಿ ರಾಶಿ ಪರಿಮಳಮಯಂ ನವರುಚಿರ ಕುಸುಮ ಸಂಕುಲ ಮೆಸೆದು ವ್ಯಕ್ತಲುಂ ಸುಗ್ಗಿಯಾಣ್ಮನ ಸಗ್ಗದೋಲಗ ಸಾಲೆ ಸಮೆದಂತೆ. ಕಾಜಾಣ ಮುಲಿದುದೈ, ತಕ್ಷಣ ಎಲ್ಲ ಆಡಕ್ ಶುರು ಮಾಡಿದವೆ. ಕಾಜಾಣ ಮುಲಿದುದೈ ನಲಿದುದು ನವಿಲ್ ಪಿಕಂಪಾಡಿದುದು ಪಕ್ಕಿ ಇಂಚರದೊಡನೆ ಸಂಗಮಿಸಿ ತುಂಬಿ ಮೊರೆ ತುಂಬಿ ಜೇಂಕರಿಸಿತು ಓಂಕಾರಮಂ. ಸುಳಿ ಸುಳಿದುವೈ ಚಿನ್ನ ಚಿಕ್ಕಿಯ ಚಿಗರೆ ಚೆಲ್ವಾಗಿ. ಎಲ್ಲ ಜೀವ ಬಂದಾಗ ರಾಮ ಅಲ್ಲಿ ಹೋಗ್ತಾನೆ, ಅದರ ಮೇಲೆ ಹಿಡಿತಾನೆ. ಇನ್ನು ಮುಂದೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ 2 ಹುಲಿ ಮಲಗಿರ್ತವೆ ಆ ಬಂಡೆ ಮೇಲೆ. ಯಾಕೆ? ಅವಳಿಗೇನು ಅಪಾಯ ಆಗ್ಬಾರ್ದು ಅಂತ ಗಂಡನೇ ಬಂದಲ್ಲಿ ಕಾದಿದ್ನೇನೋ ಅನ್ನೋ ಹಾಗೆ ಆ ಹುಲಿ ಮಲಗಿತ್ತಂತೆ. ಇವನ ಕಂಡ ತಕ್ಷಣ ನನಗೇನು ಕೆಲಸ ಆಯ್ತು ಅಂತ ಹುಲಿ ಹೋಯ್ತಂತೆ. ಆವಾಗ ಇವನಾಗ ಬಂಡೆ ಈ ಅಹಲ್ಯೆಯನ್ನ ಜೀವ ತರುವ ಮುಂಚೆ ಕೂಡ ನಿರ್ಜೀವ ಪ್ರಕೃತಿಗೆ ಜೀವ ಬಂದ ಹಾಗೆ ಚಿತ್ರಣ ಹಾಕೋದು. ಇದೆಲ್ಲ ಒಂಥರ ಕುವೆಂಪು ಅವರು ನೇರವಾಗಿ ಪ್ರಕೃತಿಯನ್ನು ವಿವರಿಸೋ ಬಗೆ ಆಯ್ತು. ಅದ್ರ ಹೊರತಾಗಿ ತಮ್ಮ ಗಮನಕ್ಕೆ ಬಂದಿದ್ಯಾ ಅವ್ರು ತಮ್ಮ ಪ್ರೀತಿನ ಹೌದು ನನಗೆ ಹೀಗೆ ಅನ್ನಿಸ್ತಾ ಇದೆ ಅಂತ ನೇರವಾಗಿ ಹೇಳಿರೋದೇನಾದ್ರು ಸಿಗಬಹುದಾ? ಬೇಕಾದಷ್ಟಮ್ಮ. ಉದಾಹರಣೆಗೆ ಅವರು ತಮಗೆ ಏನೋ ಹೇಗೆ ಪ್ರಕೃತಿ ಪ್ರೀತಿ ಬಗ್ಗೆ ಹೇಳ್ಕೊಳಕ್ ಇಷ್ಟಪಟ್ಟಿದ್ದಾರೆ ಅಥವಾ ಹೇಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಬಹುಶಃ ಭರತ ರಾಮನ್ ಹುಡುಕೊಂಡು ಹೋಗಿದ್ದ ಸಮಯಕ್ಕೆ ಹೋಗ್ಬೋದು. ನಾವು ಕಾಡಿಗೆ ಹೊರಟೋಗಿದ್ದಾನೆ ಯಾರು ಶ್ರೀರಾಮ. ಭರತನಿಗೆ ಸುದ್ದಿ ಗೊತ್ತಾಗುತ್ತೆ, ಅವನ್ ತಡ್ಕೊಳಕ್ ಆಗಲ್ಲ, ಅಣ್ಣನ ಕರ್ಕೊಂಬರೋಣ ಅಂತ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋಗ್ತಾ ಇರ್ಬೇಕಾದ್ರೆ ಕವಿ ಇಲ್ಲಿ ತಾವ್ ಹೇಳ್ಕೊತಾವ್ರೆ ನಾನು ಕಾಡಿಗೆ ಹೋಗ್ಬೇಕು, ಆದ್ರೆ ನಾನು ಭರತನಿಗಿಂತ ಮುಂಚೆ ಹೋಗ್ತೀನಿ. ಯಾಕಂದ್ರೆ ಭರತ ಹೋಗೋದು ಹೇಗೆ? ರಥದಲ್ಲಿ. ನಾನು ಕಲ್ಪನೆ ಇಲ್ಲ. ಬರೀ ಅಷ್ಟೇ ಇಲ್ಲ, ನಾನು ಹೋಗ್ತಾ ಇರೋದು ರಾಮನ ಕರ್ಕೊಂಬರಕಲ್ಲ, ಭರತ ಹೋಗ್ತಾರ ರಾಮನ್ ಕರ್ಕೊಂಬರಕ್ಕೆ. ನಾನು ಹೋಗ್ತಾ ಇರೋದು ಭರತನ ಹತ್ರ ಕರ್ಕೊಂಬರಕಲ್ಲ, ರಾಮನ ಜೊತೆನೇ ಕಾಡಲ್ಲಿ ಓಡಾಡಕ್ಕೆ. ಯಾಕಂದ್ರೆ ನನಗೆ ಕಿರುವನ ಪ್ರೀತಿ ರಾಮನ ಹಾಗೆ ನನಗೂ ಪ್ರಕೃತಿ ಅಂದ್ರೆ ಪ್ರೀತಿ ಅಂತ ಹೇಳ್ತಾರೆ. ಆ ಭಾಗನೂ ಬಹಳ ಚೆನ್ನಾಗಿದೆ. ನಾನು ಓದ್ತೀನಿ ಅದನ್ನ. ಕೈಗೆ ಭರತರಿ ಗಿರ್ಮಡಿಯ ಕಾತುರತೆ ಕವಿಗೆ ಗಿರಿವನ ಪ್ರಿಯ ರಾಮ ಸಂದರ್ಶನಂ ಗೇಯ ಕಾನನಾಂತರದಿ. ಅಥವಾ ಕೈಗೆ ಭರತರಿಗೆ ಇರ್ಮಡಿಯ ಕಾತುರತೆ ಕವಿಗೆ ಗಿರಿವನ ಪ್ರಿಯ ರಾಮ ಸಂದರ್ಶನಂ ಗೇಯ. ಕರೆತರಲಲ್ತು ಸಾಕೇತ ಪುರಿಗೆ. ಭರತ ತಗೊಂಬರಕ್ಕೆ ನಾನು ಕರೆತಗಲ್ಲ. ಮರಳಿಸಲಲ್ತು ಮಣಿಮುಕುಟ ಧಾರಣೆಗೆ, ವಾಪಸ್ ಕರ್ಕೊಂಡ್ಬಂದು ಅವನಿಗೆ ಕಿರೀಟ ತರಿಸೋಕಲ್ಲ.
ಸೌಮಿತ್ರಿಯೋಲಂತೆ ಲಕ್ಷ್ಮಣನ ಹಾಗೆ ರಾಮ ಸೀತಾ ಪುಣ್ಯ ಸಂಗ ಮಂಗಲ ತುಂಗ ಶೃಂಗ ವನರಂಗಮಂ ಚರಿಸಲ ಉತ್ಕಂಠಿತಂ. ಯಾರ್ಯಾರು ಗೌರವದ ಚಿಂತೆ ಯಾಕೆ ಮಲೆಯ ನಾಡೆನಗೆ ತಾಯಿ ಮನೆ ಅಷ್ಟೇ ಇಲ್ಲ, ಕುವೆಂಪು ಮೇಲೆ ಬಹಳ ಕೋಪ ಬರ್ತಾನೆ ಇಲ್ಲಿ ಓದ್ತದ ನೆಕ್ಸ್ಟ್. ಯಾಕೆ ಅಂತ ಹೇಳ್ತೀನಿ. ಮಲೆಯ ನಾಡೆನಗೆ ತಾಯಿ ಮನೆ, ಕಾಡು ದೇವರ ಬೀಡು, ಗಿರಿಯ ಮುಡಿ ಶಿವನ ಗುಡಿ, ಬನವೆಣ್ಣೆ ಮೊದಲಿನ ಮನದನ್ನೇ. ಕೋಪ ಬರ್ತಾ ಇಲ್ಲ. ಕವಿ ರಾಮಚಂದ್ರನಿ ಸೀತಾ ಕಲಾಕಾಂತಿ ನಿತ್ಯ ವನವಾಸಿ ಆದ್ದರಿಂದ ಈ ಕಬ್ಬಿಗಂ ಗಿರಿವನ ಪ್ರೇಮ ಸಾದೃಶ್ಯದಿಂ ಸಮರಸಂ ಸಮಹೃದಯ ರಾಮ ರಸ ಋಷಿಗೆ. ನಾನು ಆ ಗಿರಿವನ ಪ್ರೀತಿ ರಾಮನಿಗೆ ಸಮಋಷಿ. ವನದೇಶ ಮಂಸವಿದೆ ಪೆನ್ ಸೀತಾರಾಮನನೊಡನೆ. ಹಂಗೆ ಮುಂದುವರೆದು ಇಲ್ಲಿ ಹೇಳ್ತಾರೆ ಏನಂತ, ರೆಂಕೆಗೆ ರಥದ ಹಂಗೆ, ರೆಂಕೆಗೆ ನನ್ನ ಕಲ್ಪನೆಗೆ ರಥದ ಹಂಗೆ ಬರ್ತಾ ಬರೋದು ರಥದಲ್ಲಿ ಅವ್ ನಿಧಾನ ಬರ್ಲಿ, ನಾನು ಸೇರ್ಕೊಂತೀನಿ ಬೇಗ. ರೆಂಕೆಗೆ ರಥದ ಹಂಗೆ ಪತರುಣಮೆ ಕಲ್ಪನೆಗೆ. ಆ ರಥ ಆದ್ರೂ ಹತ್ತಿ ಇಳಿದು ಬರ್ಬೇಕು ಪಥದಲ್ಲಿ, ಇದಕ್ಕೆ ಅವೆಲ್ಲ ಏನ್ ತೊಂದರೆ ಇಲ್ಲ. ಕಾವ್ಯ ಯಾತ್ರೆಗೆ ತೇರ ಕುದುರೆಯ ನೆರಂಬೇಕೆ. ಕಾವ್ಯ ಯಾತ್ರೆಗೆ ತೇರ ಕುದುರೆಯ ನೆರಂಬೇಕೆ. ಧರೆಯ ನಿನ್ನೋನ್ನತಂಗಳಂ ತಡಬೆಯೇನೊಳದೆ ಪ್ರತಿಭೆಯ ವಿಮಾನಯಾನಕ್ಕೆ. ಪರಿವಾರದ ಸಂಸಾರ ಭಾರ ಬಂಧನ ವಿಹುದೆ ದುರ್ದಮ್ಯ ನಿಸ್ಸೀಮ ವಿಶ್ವ ಸಂಚರ ಶಕ್ತಿಯುಕ್ತ ಕವಿ ವೈನತೇಯನ ಮಹಾಪಕ್ಷ ವಿಸ್ಪಾಲನ ಕವಿ ಮಿಹಿಂಗಮಗಲ್ತು. ಅವನ್ ಪಾಪ ಬರ್ತಾ ಸಂಸಾರ ಎಲ್ಲ ಕರ್ಕೊಂಡು ಹೋಗ್ಬೇಕು, ನಾನು ಯಾರು ಇಲ್ಲ, ನಾನೇ ಮನೋವೇಗದಲ್ಲೇ ಹೋಗ್ಬಿಡೋದು. ಭರತಾದಿ ಎಳಿಗಿರ್ಕೆ ರಥಪಥ ತುರಂಗ ವಾರಣ ಋಣಂ ಬರಲವರ್ ಪಿಂಬಿಡಿಂ ಮುನ್ನಮಾನ್ ಐದುವೆನ್. ಅವ್ರು ಬರ್ಲಿ ಹಿಂದೆ, ನಾನು ಮೊದಲು ಸೇರ್ಕೊಂಡು ಅವ್ರ ಜೊತೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ತೀನಿ, ಫಾರೆಸ್ಟ್ ಟ್ರೆಕ್ಕಿಂಗ್ ಮಾಡ್ತೀನಿ. ಈಗ ಆಮೇಲೆ ಅದೇ ಅಧ್ಯಾಯದಲ್ಲೇನೆ ಇವರು ಕುವೆಂಪು ಅವರು ಮತ್ತೊಂದು ಹೇಳ್ತಾರೆ. ರಾತ್ರಿ ಆಗಿದೆ, ರಾಮ ಸೀತೆ ಲಕ್ಷ್ಮಣ ಮಲಗಿದ್ದಾರೆ. ಅಲ್ಲಿ ಮಲಗಿರ್ಬೇಕಾದ್ರೆ ಮರ ಮೇಲೆ ತಾರಸಿಲಿ ಎಲೆಗಳಿದ್ದಾವೆ, ಅದ್ರ ಮೂಲಕ ನಕ್ಷತ್ರಗಳ ಆ ಬೆಳಕು ಅವಾಗವಾಗ ಕಾಣುತ್ತೇ ಮರೆಯಾಗುತ್ತೆ, ಕಾಣುತ್ತೇ ಮರೆಯಾಗುತ್ತೆ. ಅದಕ್ಕೆ ಸ್ಪರ್ಧೆ ಕೊಡೋ ಹಂಗೆ ಈ ಕಡೆ ಮಿಂಚಿನ ಹುಳುಗಳು ಇಲ್ಲಿ ಮಿಣಿಮಿಣ ಅಂತಿದ್ದಾವೆ, ಅಲ್ಲಲ್ಲಿ ಗೂಬೆಯ ಕೂಗು, ನರಿಯ ಕೂಗು. ಆ ಚಿತ್ರಣವನ್ನ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಪಾಪ ಲಕ್ಷ್ಮಣ ಎಷ್ಟು ವರಿ ಮಾಡ್ತಾನೆ ಅಂದ್ರೆ, ಲಕ್ಷ್ಮಣನ ಮೇಲೆ ರಾಮ, ಲಕ್ಷ್ಮಣ ನೀನು ಹೊರಟೋಗು ಅಂತ ಹೇಳ್ತಾನೆ ನೆಕ್ಸ್ಟ್ ಟೈಮ್. ಅಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇಳಿದು ದೈ ಕಾಳ ಸರ್ಪಿಣಿಯಂತೆ ಕರ್ಪಿರುಳ್. ಅವತ್ತು ರಾತ್ರಿ ಅವ್ರು ಮಲಿಗ್ಬೇಕಾದ್ರೆ, ಇಳಿದು ದೈ ಕಾಳ ಸರ್ಪಿಣಿಯಂತೆ ಕರ್ಪಿರುಳ್ ಮರದೆಲೆಗಳೊಲಗೊಡೆಯ ನಡು ನಡುವೆ ತಾರಿಗಳ್ ಮಿಣು ಮಿಣು ಕಿಣುಕಿ ತೋರಿ, ಮಿಣು ಮಿಣು ಕಿಣುಕಿ ತೋರಿ. ಮರೆಯಾದು ಇನ್ನೊಮ್ಮೆ ಬೇರೊಂದು ತಾಣದಳ್ ತೋರಿದವು, ಮಿಣು ಮಿಣು ಕಿಣುಕಿ ಮೆರೆದುವೈ ಮಿಂಚುಂಬುಳುದ ಸೇನೆ ಕಳ್ತಲೆಗೆ ಕೋಟಿ ಕೋಟಿಯ ಕಿಡಿಯ ರೋಮಾಂಚನವನಿತ್ತು. ಪಗಲಿನ ಜಗದ ಸದ್ದಿಳಿದು ಶವವಾಯ್ತು ನಿಶ್ಶಬ್ದಂ. ಈ ಪದ ಗಮನಿಸಿಮ್ಮ. ಪಗಲಿನ ಜಗದ ಸದ್ದಿಳಿದು ಶವವಾಯ್ತು ನಿಶ್ಶಬ್ದ. ಓರೊರ್ಮೆ ನೀರವಾದ ಕಗ್ಗಲಿ ಗುಳಿ ಏಟಿನ ಒದೆವಂತೆ ದೆವ್ವದೆನಿ ಗೂ ಕೂಗಿದುದು ಗೂಬೆ. ಮೇಣೊರೊರ್ಮೆ ಮತ್ತೊಮ್ಮೆ ಜಾನಕಿಗೆ ಜೀವ ಜೊಂಪಿಸುವಂತೆ ಸದ್ದು ಹದ್ದುಗಳೆರಗಿ ಶರ್ವರೆಯ ಸತ್ತ ಸದ್ದಿಲಿ ಮೆಯ್ಯ ಮಾಂಸಮ ಮುದ್ದೆ ಮುದ್ದೆಯ ಕಿತ್ತೆಳೆಯುವಂತೆ ಕೇಳುವೈ ಕೋಳ್ಮಿಗೆಗಳ ರೂಳ್ ಅಂದ್ರೆ ಕೋಳ್ಮಿಗೆಗಳ ಕೂಗು. ಅದನ್ನು ನೋಡಿ ನಟ್ಟ ನಡುರಾತ್ರಿ ಸೌಮಿತ್ರಿಯಂ ಕರೆದ ನಣ್ಣಂ. ತಮ್ಮ ಪಿಂತುರಿಗ ಅಯೋಧ್ಯೆಗೆ ಈ ರಾತ್ರಿಯಂ ಕಳೆದು. ಕುವೆಂಪುಗೆ ಗೊತ್ತಾಗಿದೆ ನಾನು ಡಿಸ್ಕ್ರೈಬ್ ಮಾಡಿರೋದು ಎಷ್ಟು ಕ್ರೂರವಾಗಿದೆ ರಾತ್ರಿ ಅಂತ. ಪಾಪಗೆ ಸೀತೆ ಗತಿ ಏನು. ಹಾಗೆ ಪ್ರಕೃತಿನ ಅವರು ಭಯ ಹುಡ್ಸೋಕ್ಕಾಗ್ಲಿ ಅಥವಾ ನಮ್ಗೊಂದು ಆದರ್ಶ ಕೊಡೋಕ್ಕಾಗ್ಲಿ
ಅಥವಾ ಒಂದು ಪ್ರೀತಿಯ ಸಂಕೇತವನ್ನು ತೋರ್ಸೋಕ್ಕಾಗ್ಲಿ, ಎಲ್ಲದಕ್ಕೂ ಅವ್ರ ಪ್ರಕೃತಿನೇ ರೂಪಕ. ಅವರಿಗೆ ಪ್ರಕೃತಿನೇ ಸ್ಟೇಜ್. ಪ್ರಕೃತಿ ಅವ್ರಿಗೊಂದು ಸ್ಟೇಜ್. ಯಾವುದೇ ಕತೆ ಕಟ್ಟಬೇಕಾಗ್ಲಿ, ಯಾವುದೇ ಒಂದು ಚಿತ್ರಣ ಕಟ್ಟಬೇಕಾಗ್ಲಿ, ಯಾವುದೇ ಭಾವನೆ ತುಂಬಬೇಕಾಗ್ಲಿ, ಎಲ್ಲಕ್ಕೂ ಒಂದು ಸ್ಟೇಜ್ ಅವರಿಗೆ ಒಂದು ರೀತಿ. ಆದ್ರೆ ರಾಮ ಲಕ್ಷ್ಮಣ ಅವ್ರ ಕರ್ತವ್ಯಕ್ಕೋಸ್ಕರ ಬಂದ್ರು ಸರ್. ಸೀತೆ ಅವ್ರ ಜೊತೆ ಬಂದಿದ್ದಷ್ಟೇನೆ, ಆಕೆ ಕೂಡ ಪ್ರಕೃತಿನ ಅದೇ ರೀತಿ ಆಶ್ರಯಿಸಿಲ್ಲ. ಬೇಕಾದಷ್ಟು ಇಷ್ಟಪಟ್ಲವಳು. ಇನ್ಫ್ಯಾಕ್ಟ್ ಕೆಲವು ಕಡೆ ಅವಳು ಚಳಿಗಾಲ ಬಂದಾಗ, ಚಳಿಗಾಲದಲ್ಲಿ ಸುತ್ತಲೂ ಎಲ್ಲ ತುಂಬ್ಕೊಂಡ್ಬಿಟ್ಟಾಗ ಆ ಎದರಿಕೆ ಆಗ್ಬೇಕಲ್ಲ ನಮಗೆಲ್ಲ, ಅವಳು ಇಷ್ಟಪಟ್ಟ ಶುರು ಮಾಡ್ತಾಳೆ. ರಾಮ ಲಕ್ಷ್ಮಣ ಸ್ನಾನ ಮಾಡಕ್ ಹೋಗಿದ್ದಾರೆ, ಇವಳು ಮನೇಲಿ ಇದ್ದಾಳೆ, ಆಚೆ ಬಂದು ನೋಡ್ತಾಳೆ, ಎಲ್ಲಿ ನೋಡಿದ್ರು ಬೆಳ್ಳಿಗೆ ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಅವರು ಡಿಸ್ಕ್ರೈಬ್ ಮಾಡೋದು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಆದ್ರೆ ಸೀತೆ ಅವರಿಬ್ಬರು ಮರ್ತ್ ಎಂಜಾಯ್ ಮಾಡಿರುತ್ತೆ. ರಾಮ ಲಕ್ಷ್ಮಣ ಮರ್ತ್ ಎಂಜಾಯ್ ಮಾಡಿರುತ್ತೆ. ಹಾಗೆ ಇವರು ನಮ್ಗೆಲ್ರಿಗೂ ಭಯ ಬರೋ ಹಾಗೆ ಡಿಸ್ಕ್ರೈಬ್ ಮಾಡಿ ಆ ಕಾಂಟ್ರಾಸ್ಟ್ ಅಲ್ಲಿ ಸೀತೆ ಇಷ್ಟಪಟ್ಲು ಅಂತೇಳಿ, ಅಪ್ಪ ಅವಳಿಗೆ ಎಷ್ಟು ಪ್ರೀತಿ ಪ್ರಕೃತಿ ಕಂಡ್ರೆ ಅನ್ನೋದನ್ನ ತೋರಿಸ್ತಾರೆ. ಅಷ್ಟೇ ಅಲ್ಲಮ್ಮ, ಇವರು ಕುವೆಂಪು ಅವರು ಪ್ರಕೃತಿನಲ್ಲಿ ಆಧ್ಯಾತ್ಮವನ್ನು ಕಾಣ್ತಾರೆ ಅನ್ನೋದಕ್ಕೆ ಭಾರದ್ವಾಜ ಆಶ್ರಮದ ಒಂದು ಉದಾಹರಣೆ ಇದೆ. ಭಾರದ್ವಾಜ ಆಶ್ರಮದಲ್ಲಿ ಭಾರದ್ವಾಜ ಋಷಿ ಕಾಯ್ತಾ ಇರ್ತಾರೆ. ಅವರ ಶಿಷ್ಯರಿಗೂ ಹೇಳ್ತಾರೆ, ಇವತ್ತು ಬರ್ತಾರೆ ರಾಮ ಅಂತ. ಇವರು ಹೋಗ್ತಾರೆ. ಹೋದಾಗ ರಾಮ ಕಾಣ್ತಾನೆ ಇಡೀ ಆಶ್ರಮನ. ಆಶ್ರಮದಲ್ಲಿ ಗೊತ್ತಲ್ಲ, ಅವತ್ತಿನ ಆಶ್ರಮ ಇವತ್ತಿನ ಯೂನಿವರ್ಸಿಟಿ ಇದೆ. ಹಾಗೆ ಅವರೆಲ್ಲ ಸಂಶೋಧನೆ ಮಾಡ್ತಿರ್ತಾರೆ, ಅಧ್ಯಯನ ಮಾಡ್ತಿರ್ತಾರೆ. ಆ ಪ್ರಕೃತಿ ಅಂದ್ರೆ ಆಶ್ರಮದ ಪ್ರಕೃತಿಯನ್ನ ವಿವರಣೆ ಮಾಡುವಲ್ಲಿ ಅವರು ಒಂದು ಅದ್ಭುತವಾದ ಗಂಭೀರವಾದ ವಿಶ್ವವಿದ್ಯಾಲಯ ಹೇಗಿರಬೇಕು ಅನ್ನೋದನ್ನ ಬರೀತಾರೆ. ಆ ಸ್ಥಿತಿಯಲ್ಲಿ ಚಿಂತಿಸುವ, ಚರ್ಚಿಸುವ, ಸಿದ್ಧಾಂತಗೊಳಿಸಿಯೂ ಸಂದೇಹಗೊಂಡದ ಮತ್ತೊಂದರಂತಿದ್ದಿ, ಮತ್ತೆ ಮುರಿದದನೆ ಮಗದೊಂದರಂತಿದ್ದಿ, ಮತ್ತೆ ಮುಗಿದದನೆ ಮಗದೊಂದರಂತಿದ್ದಿ, ತತ್ತರಿಸುವನ್ನೆಗಂ ಬುದ್ಧಿ ಜಿಜ್ಞಾಸಿಸುತ್ತೆ ಮುನ್ನಡೆವ ಸಾಹಸದ ಮಂಥನ ಮನಃಶಾಂತಿ. ಸೋತು ಗೆಲ್ಲುವ ಮತ್ತೆ ಗೆಲಿದು ಸೋಲುವ ಶಾಂತಿಯಂ, ಧ್ಯಾನ ಜಪತಪ ಶಾಂತಿಯಂ, ಹೋಮ ಧೂಮದ ಮತ್ತೆ ಸಾಮಗಾನದ ವೇದಘೋಷದ ಚಿರಪವಿತ್ರ ಶಾಂತಿಯಂ. ನಮೋ ನಿನಗೆ ಓಂ ಋಷಾಶ್ರಮದ ಶಾಂತಿಯೇ ನಮೋ. ಪ್ರಕೃತಿಯ ಶಾಂತಿಯನ್ನ, ಆ ಆಶ್ರಮದ ಅಧ್ಯಯನಶೀಲ ಶಾಂತಿಯನ್ನ ಅದ್ಭುತವಾಗಿ ವಿವರಿಸಿದ್ದಾರೆ. ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಅಯ್ಯೋ ಆ ತರ ಆಶ್ರಮ ಇದ್ರೆ ನಾವಲ್ಲಿ ಹೋಗೋದು ನಿಜ. ಬಹುಶಃ ಆ ತರದ ಆಶ್ರಮಗಳು ಈಗಿನ ಕಾಲಕ್ಕೆ ಪ್ರಸ್ತುತ ಆಗಬಹುದು ಅನ್ಸುತ್ತ. ಒಂದ್ ರೀತಿಯಲ್ಲಿ ಒಂದು ಗಂಭೀರವಾದ ವಿಶ್ವವಿದ್ಯಾಲಯ ತಗೊಂಡ್ರೆ ನಾವು ಅದನ್ನ ಆಶ್ರಮ ಅಂತಲೇ ಕರಿಬೇಕಲ್ಲ. ಆಶ್ರಮದ ಋಷಿಗಳ ರೀತಿ ನಡ್ಕೊಂತಾರೋ ಇಲ್ಲ ಗೊತ್ತು, ಬಟ್ ಅಟ್ ಲೀಸ್ಟ್ ಆಶ್ರಮದ ರೀತಿ ಇರ್ಬೇಕು. ಸರ್, ಸಾಕಷ್ಟು ವಿವರಣೆ ಸಿಗುತ್ತೆ ಪ್ರತಿ ಅಧ್ಯಾಯದಲ್ಲೂ ಸಿಗೋದ್ರಿಂದ ನಾವ್ ಎಷ್ಟೊತ್ತು ಮಾತಾಡಿದ್ರು ಬಹುಶಃ ಇದಕ್ಕೆ ಫುಲ್ ಸ್ಟಾಪ್ ಇಡೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಕಾರ್ಯಕ್ರಮವನ್ನ ಕೊನೆ ಮಾಡುವ ಮೊದಲು ಅರ್ಥವಾಗುತ್ತೆ. ನಿಮ್ಗೆ ಬೋರ್ ಆಗಿದೆ ಇವಾಗಲೇ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಮತ್ತೆ ಮತ್ತೆ ಅದೇ ಟಾಪಿಕ್ ನಾವು ಟಚ್ ಮಾಡೋದ್ರಿಂದ ಸದ್ಯಕ್ಕೆ ಒಂದು ವಿರಾಮ ತಗೊಳ್ಳೋಣ ಅನ್ನೋ ಕಾರಣಕ್ಕೆ ಒಂದು ವಿಷಯ ಹೇಳ್ಬಹುದು. ಇಲ್ಲಿ ಈ ಕುವೆಂಪು ಅವರು ಪಾತ್ರಗಳನ್ನ ಸೃಷ್ಟಿಸೋದ್ರ ಜೊತೆಗೆ ಪ್ರಕೃತಿಯ ಭಾಗವನ್ನು ಗೊತ್ತೊಂದ್ಸಲ ಅಲ್ಲಲ್ಲಿ ಬಳಸ್ಕೊಂಡಿದ್ದಾರೆ. ಪ್ರಕೃತಿನೂ ಒಂದು ಪಾತ್ರ ಮಾಡ್ಬಿಟ್ಟಿದ್ದಾರೆ, ಒಪ್ಕೊಳ್ಬಹುದಲ್ಲ ಅದನ್ನ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಸದ್ಯದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಸರ್, ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ದರ್ಶನಂಗೆ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ಮತ್ತೊಂದು ಸಂಚಿಕೆಯನ್ನ ನಿಮ್ಗೋಸ್ಕರ ತಂದ್ವಿ. ತಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೇಳ್ತಾ ಇರಿ, ನೋಡ್ತಾ ಇರಿ. ದರ್ಶನಂಗೆ ದರ್ಪಣ.